ಈ ದಿನ ಇವತ್ತಿಗೆ ನಮ್ಮ ಯಜಮಾನ್ರನ್ನ ಕಳ್ಕೊಂಡು ನಾನು 18ನೇ ದಿನ ಆಗ್ತಾ ಇದೆ. ಅವ್ರು ಇಲ್ಲದೇ ಇರೋ ಈ ದಿನ ನಾನು ಕರ್ನಾಟಕದ ಜನತೆ ಮುಂದೆ ನಾನು ಮಾತಾಡಬೇಕು. ಅವ್ರಿಗೆ ಆಗಿರೋ ಅನ್ಯಾಯದ ವಿರುದ್ಧ ನಾನು ಮಾತಾಡಬೇಕು. ಅವ್ರಿಗೆ ಆಗಿರೋ ಅನ್ಯಾಯ, ನೋವು, ನಿರಾಸೆ ಎಲ್ಲವನ್ನು ಹೇಳ್ಕೋಬೇಕು. ನನ್ನ ಜನಗಳು, ನನ್ನ ಬಂಧುಗಳ ಮುಂದೆ ಹೇಳ್ಕೋಬೇಕು ಅಂತ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ನನ್ನ ಮಾಧ್ಯಮ ಮಿತ್ರರೇ, ಇಲ್ಲಿ ಆಗಮಿಸಿರುವ ನನ್ನ ಬಂಧುಗಳೇ ಹಾಗೂ ನಮ್ಮ ಯಜಮಾನರಿಗೆ ವಂದಿಸುತ್ತಾ ನಾನು ಇವತ್ತು ನಾನು ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಅವರು ಎಷ್ಟು ಕಡು ಬಡತನದಲ್ಲಿ ಹುಟ್ಟಿ ಅವರು ಕನ್ನಡದಲ್ಲಿ ಮೊದಲ ಬಾರಿಗೆ IAS ಎಕ್ಸಾಮ್ನ ಬರೆದು ಒಂದು ದೊಡ್ಡ ಹುದ್ದೆಗೆ ಹೋಗ್ತಾರೆ. ಬಹುಶಃ ಯಾರೂ ಅಷ್ಟೊಂದು ಬಡತನದಲ್ಲಿ ಅವರ ವಿದ್ಯಾಭ್ಯಾಸದ ಬಗ್ಗೆ ನಾನೇನಾದರೂ ಆವಾಗಲೇ ಅವ್ರ ಮನಸ್ಸಿನಲ್ಲಿ ನಾನು ಜನರಿಗೆ ಅವ್ರ ತಂದೆ ಹೇಳ್ತಾ ಇದ್ರಂತೆ, ನೋಡಪ್ಪ, ನೀನು ಏನಾದರೂ ಜನಕ್ಕೆ ನೀನು ಸಹಾಯ ಮಾಡಬೇಕು ಅಂದರೆ ನೀನು ಒಬ್ಬ ಓದಿ ದೊಡ್ಡ ವಿದ್ಯಾವಂತನಾಗಬೇಕು ಅಂತ ಆವಾಗಲಿಂದನೇ ಅವ್ರಿಗೆ ಅವ್ರ ತಂದೆ ಅವ್ರ ಮನಸ್ಸಿನಲ್ಲಿ ತುಂಬ್ತಾ ಬಂದ್ರಂತೆ. ಆವಾಗಲೇ ಅವರ ಕನಸುಗಳನ್ನು ಕಟ್ಕೊಂಡು ಓದಿ ದೊಡ್ಡ ವಿದ್ಯಾವಂತರಾಗಿ ಸರ್ಕಾರಿ ಹುದ್ದೆಗೆ ಬರ್ತಾರೆ. ಸರ್ಕಾರ ಹಾಕಿದ ಎಲ್ಲ ಇಲಾಖೆಗಳಿಗೂ ಹೋಗಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನಂಬಿ ಅವ್ರ ಕೈಲಾದ ಸರ್ಕಾರದಿಂದ ಜನಗಳಿಗೆ ಏನು ಅನುಕೂಲ ಆಗಬೇಕು, ಜನಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳಿಗೂ ಹೋಗಿ ಅವ್ರ ಕೈಲಾದ ಸಹಾಯಗಳನ್ನು ಮಾಡ್ತಾ ಬಂದರು. ಅವ್ರಿಗಿದ್ದಿದ್ದು ಒಂದೇ ಕನಸು, ನನ್ನ ಜನರಿಗೆ ನಾನು ನನ್ನ ಕೈಲಾದ ಸೇವೆನ ಮಾಡಬೇಕು, ಅವರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗಬೇಕು. ತುಂಬ ಆಸೆ ಕನಸುಗಳನ್ನ ಕಾಣ್ತಾರೆ. ಹಾಗೆ ಅವರು ಜನಪ್ರಿಯ ಅಧಿಕಾರಿ ಆಗ್ತಾರೆ. ಎಲ್ಲ ಜನರ ಮನಸ್ಸಿನಲ್ಲಿ ಅವರು ನಿಲ್ತಾರೆ. ರಾಜ್ಯದ ಉದ್ದ ಅಗಲಕ್ಕೂ ಅವರ ಅಭಿಮಾನಿಗಳು ಉಟ್ಕೊತಾರೆ. ಅವ್ರನ್ನ ಪ್ರೀತಿಸುವ ಜನಗಳು ಉಟ್ಕೋತಾರೆ. ಬೆಳಗ್ಗೆ ಆದರೆ ನನ್ನ ಮನೆಗೆ ಅವರ ಅಭಿಮಾನಿಗಳೇ ಬರ್ತಾಯಿದ್ರು. ನೂರಾರು ಕೆಲಸಗಳನ್ನ ಹೊತ್ಕೊಂಡು ಬರ್ತಾಯಿದ್ರು. ಅವ್ರಿಗಾಗಿ ಸಮಯನ ಕೊಟ್ಟು ಅವರ ಮನಪೂರ್ವಕವಾಗಿ ಅವ್ರ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ತಾ ಬಂದರು. ಕೊನೆಗೆ ಅವ್ರು ರಿಟೈರ್ಡ್ ಆಗ್ತಾರೆ. ಅವ್ರಿಗಾಗ್ಲೂ ಅವ್ರಿಗೆ ಸಮಾಧಾನ ಇಲ್ಲ. ಇನ್ನು ನನ್ನ ಜನಗಳಿಗೆ ನಾನೇನಾದರೂ ನನ್ನ ಕೈಲಾದ ಸಹಾಯ ಮಾಡಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವರು ರಾಜಕೀಯನ ಆರಿಸ್ಕೋತಾರೆ. ಹೌದು, ಅವ್ರ ಮನೆ ಬಾಗಿಲಿಗೆ ಅವ್ರನ್ನ ಕೇಳ್ಕೊಂಡು ಬರೋ ಜನಗಳಿಗೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಅವರಿಗೆ ಒಂದು ಅಧಿಕಾರ ಬೇಕಿತ್ತು. ಹಾಗಾಗಿ ಅವರು ರಾಜಕೀಯನ ಆರಿಸ್ಕೋತಾರೆ. ಯಡಿಯೂರಪ್ಪ ಅವ್ರ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇಟ್ಟು BJP ಪಕ್ಷನ ಸೇರ್ಕೋತಾರೆ. ಆ ಪಕ್ಷದಿಂದ 2019 ಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಯಡಿಯೂರಪ್ಪನವರೇ, ನೀವು ಹೋಗಿ ಚಾಮರಾಜನಗರಕ್ಕೆ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. 1.5 ವರ್ಷ ಚಾಮರಾಜನಗರಕ್ಕೆ ಹೋಗಿ
ಸಾವಿರಾರು ಹಳ್ಳಿಗಳು ಒಂದು ದಿನವೂ ತಪ್ಪದೆ ಸಾವಿರಾರುಗಳ ಅಲ್ಲಿನ ಸುತ್ತುತ್ತಾರೆ, ಸಂಘಟನೆ ಮಾಡ್ತಾರೆ. ನನಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟು ಹೋಗಿ ಅಲ್ಲಿ ಸಂಘಟನೆ ಮಾಡಿದ್ರು, ಎಲ್ಲರ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ರು. ಅಲ್ಲಿ ಇರುವಾಗಲೇ ತಮ್ಮ ಕೈಲಾದ ಸಹಾಯಗಳನ್ನ ಮಾಡ್ತಾ ಕೆಲಸಗಳನ್ನ ಮಾಡ್ತಾ ಬಂದರು. 2019 ಎಲೆಕ್ಷನ್ ಬರುತ್ತೆ, ಅವ್ರಿಗೆ ಟಿಕೆಟ್ ಕೊಡೋದೇ ಇಲ್ಲ. ಯಡಿಯೂರಪ್ಪನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಇಬ್ಬರು ಹೇಳಿರ್ತಾರೆ, ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ಹೋಗಿ ಅಲ್ಲಿ ಸಂಘಟನೆ ಮಾಡಿ ಕೆಲಸ ಮಾಡಿ ಅಂತ ಹೇಳಿ ನಾನು ಹೇಳೋ ಪ್ರಕಾರ ಅವ್ರ ಕೈನಲ್ಲಿ ದುಡ್ಸ್ಕೊಂಡ್ರು ಅಂತಲೇ ಹೇಳ್ತೀನಿ. ನಾನು ನಿಂತ್ಕೊಳ್ಳಲ್ಲ ಶಿವರಾಮ್, ನೀವೇ ನಿಂತ್ಕೊಳ್ಳಿ ಅಂತಲೂ ಹೇಳಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅದನ್ನು ನಂಬಿ ಪಾಪ 1.5 ವರ್ಷ ಓಡಾಡ್ತಾರೆ, ಸಂಘಟನೆ ಮಾಡ್ತಾರೆ. ಬಹುಶಃ ಇವರು ಅಷ್ಟು ಸಾವಿರಾರು ಹಳ್ಳಿ ಸುತ್ತಿ ಸಂಘಟನೆ ಮಾಡಿಲ್ಲ ಅಂದಿದ್ರೆ ಆ ಸಲ BJP ಗೆಲ್ತಾ ಇರಲಿಲ್ಲ ಅಂತ ಹೇಳ್ತೀನಿ ನಾನು. ಆವಾಗಲೂ ಪಾಪ ತಾಳ್ಮೆಯಿಂದ ಬೇಜಾರು ಮಾಡ್ಕೊಳ್ದೆ ನೋವು ನಿರಾಸೆನಲ್ಲೇ ನನ್ನ ಜನಗಳಿಗೋಸ್ಕರ ನಾನು ಇರ್ತೀನಿ, ಮುಂದೆ ನನಗೆ ಪಕ್ಷ ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆಯಲ್ಲೇ ಇಟ್ಕೊಂಡು ಮತ್ತೆ ಮುಂದೆ ಉರಿತಾರೆ. ಹೀಗೆ ಅವ್ರಿಗೆ ತುಂಬ ನಿರಾಸೆ, ಪ್ರತಿ ಸಲನೂ ಅವ್ರಿಗೆ ಟಿಕೆಟ್ ತಪ್ತಾ ಇತ್ತು. ಆದರೂ ಅವರು ಎದೆಗುಂದಲೇ ಇಲ್ಲ, ತುಂಬ ತಾಳ್ಮೆಯಿಂದ ಕಾಯ್ತಾನೇ ಬಂದರು. ಇಲ್ಲ, ನನ್ನ ಪಕ್ಷ ನನ್ನನ್ನು ಕೈ ಹಿಡಿಯುತ್ತೆ. ಆ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೂ ಏನಾದರೂ ಒಂದು ನನಗೆ ಕೊಡಿ, ನನ್ನ ಜನಗಳ ಸೇವೆ ಮಾಡೋದಷ್ಟೇ ನನ್ನ ಮಹದಾಸೆ, ನನ್ನ ಜನಗಳಿಗೋಸ್ಕರ ನಾನು ದುಡಿಬೇಕು, ನನ್ನ ಜನಗಳಿಗೋಸ್ಕರ ನನ್ನ ಕೈಲಾದ ಸಹಾಯ ಮಾಡಬೇಕು, ಯಾವುದಾದ್ರೂ ಒಂದನ್ನು ಮಾಡಿ ಎಂದು ಆವಾಗಲೂ ಪಕ್ಷ ಅವ್ರನ್ನ ಕೈ ಹಿಡಿಲಿಲ್ಲ. ಯಾವ ಕ್ಷೇತ್ರವಾದರೂ ಅವ್ರಿಗೆ ಕೊಡ್ಬೋದಾಗಿತ್ತು, ಯಾಕೆಂದರೆ ಎಲ್ಲ ಕ್ಷೇತ್ರದಲ್ಲೂ ಅವ್ರ ಅಭಿಮಾನಿಗಳಿದ್ರು, ಅವ್ರನ್ನ ಪ್ರೀತಿಸೋ ಜನಗಳಿದ್ರು. ಅವರಿಗೆ ಎಷ್ಟು ಅವರ ಜನಗಳ ಮೇಲೆ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ರಂದ್ರೆ ಅವರ ರಕ್ತ ಸಂಬಂಧಿಗಳು, ನನ್ನ ರಕ್ತ ಸಂಬಂಧಿಗಳು ಅಂತಾನೆ ಹೇಳ್ತಾ ಇದ್ರು. ಪಕ್ಷ ಯಾಕೋ ಅವ್ರನ್ನ ಯಾವುದಕ್ಕೂ ಅವ್ರನ್ನ ಗುರ್ತಿಸ್ಲೇ ಇಲ್ಲ, ಬರೀ ಅವ್ರ ಕೈನಲ್ಲಿ ಬರೀ ದುಡ್ಸ್ಕೊಂಡ್ಬಿಟ್ರು. ಯಾವುದೇ ಒಂದು ಫಂಕ್ಷನ್ ಆಗಲಿ ಏನೇ ಆಗಲಿ ಅವ್ರಿಗೆ ಯಾವುದು ಮನ್ನಣೆನೂ ಕೊಡ್ತಾ ಇರಲಿಲ್ಲ, ತುಂಬ ಅವಮಾನಗಳನ್ನೇ ಮಾಡಿಬಿಟ್ರು. ಆದರೂ ಪಾಪ ಅವರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೇ ಇಲ್ಲ. ಅವ್ರಿಗೆ ಕಾಣಿಸ್ತಾ ಇದ್ದಿದ್ದು ಒಂದೇ, ಅವರ ಬಂಧುಗಳು, ಅವರ ಅಭಿಮಾನಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.